ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಭೀಮ್ನ ಅಮಾವಾಸ್ಯೆ ಆಗಿರೋದ್ರಿಂದ ಎಲ್ಲರೂ ಅವರ ಗಂಡಂದ್ರಿಗೆ ಪಾದಪೂಜೆ ಮಾಡ್ತಾರೆ. ಸೊ ನಾನು ಕೂಡ ಮಾಡ್ತೀನಿ. ಚಂದು ಹೊರ್ಗಡೆ ಹೋಗಿದ್ದಾರೆ. ಚಂದು ಅವ್ರ ಮಮ್ಮಿ ಅವ್ರ ತಾತ ಎಲ್ಲ ಹೊರ್ಗಡೆ ಹೋಗಿದ್ದಾರೆ. ಸೊ ಅದಕ್ಕೋಸ್ಕರ ಏನೂ ರೆಡಿ ಆಗಿಲ್ಲ. ನಾನು ಅವ್ರು ಬಂದಮೇಲೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಸ್ನಾನ ಮಾಡ್ಕೊಂಡಿದ್ದೀನಿ, ರೆಡಿ ಆಗಬೇಕು. ಅವರೆಲ್ಲ ಬರಲಿ ಆಮೇಲೆ ರೆಡಿ ಆಗೋಣ ಅಂತ ಅಂದ್ಕೊಂಡೆ. ಈಗ ಅತ್ತೆ ಇಲ್ಲ, ಅದಕ್ಕೋಸ್ಕರ ನಾನು ಹೋಗಿ ಅಡುಗೆ ಮಾಡಬೇಕು. ಮಾವ ನಾನು ಇಬ್ಬರೇ ಮನೇಲಿದ್ದೀರಿ. ಸೊ ಅದಕ್ಕೋಸ್ಕರ ಅಡುಗೆ ಮಾಡಬೇಕು. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನಾದರೂ ಮಾಡಿ ಬಂದು ರೆಡಿ ಆಗಬೇಕು. ಬನ್ನಿ. ಈಗ ನಾನು ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಅಳಸಂದ್ರಿ ಕಾಳು. ಅತ್ತೆ ಫೋನ್ ಮಾಡಿದ್ದೆ. ಸೊ ಅತ್ತೆ ಕಾಳಿದೆ, ಸಾಂಬಾರು ಮಾಡು ಅಂತ ಹೇಳಿದ್ರು. ಅದಕ್ಕೆ ಈಗ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕಾಳು ಸಾಂಬಾರು ಮಾಡ್ತಾ ಇದ್ದೀನಿ. ಈಗ ಇದನ್ನು ವಾಶ್ ಮಾಡಿ ಆಮೇಲೆ ಕುಕ್ಕರ್ಗೆ ಹಾಕಿ ಬೇಯಿಸ್ಬೇಕು. ಟೊಮ್ಯಾಟೊ ಹಾಕ್ತಾ ಇದ್ದೀನಿ. ಇದು ಮೇಲಿದೆ ಅಲ್ವಾ, ಇದನ್ನ ರಿಮೂವ್ ಮಾಡಿ ಈ ಥರ ಹಂಗೆ ಹಾಕ್ತಾ ಇರ್ತೀನಿ ನಾನು. ಆ್ಯಂಡ್ ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ ಅಷ್ಟೇ. ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈಗ ಒಂದು ವಿಜಿಲ್ ಆದರೆ ಆಯಿತು. ಆ್ಯಂಡ್ ಇನ್ನೊಂದೇನಂದರೆ, ನನಗೆ ಕಾಳು ಸಾಂಬಾರು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಒಣಗಿದ ಕಾಳು ಬರುತ್ತಲ್ವ, ಅಲಸಂದಿ ಕಾಳು, ಅದು ಮಾಡಿದ್ದೀನಿ. ಹಸಿ ಕಾಳು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಎಷ್ಟು ವಿಜಿಲ್ ಕೂಗಿಸ್ಬೇಕಂತ ನನಗೆ ಗೊತ್ತೇ ಇಲ್ಲ. ಆಮೇಲೆ ಫೋನ್ ಮಾಡಿ ಕೇಳ್ಕೊಂಡೆ, ಯಾಕಂದರೆ ಹಸಿ ಕಾಳಾಗಿರೋದ್ರಿಂದ ಬೇಗ ಬೆಂದೋಗ್ಬಿಡುತ್ತೆ. ನನಗೆ ಗೊತ್ತಿರಲಿಲ್ಲ. ಫೋನ್ ಮಾಡಿ ಕೇಳ್ಕೊಂಡೆ. ಒಂದು ವಿಜಿಲ್ ಕೂಗಿಸು ಅಂತ ಹೇಳಿದ್ರು. ಬೆಂದಿಲ್ಲ ಅಂದರೆ ಇನ್ನೊಂದು ವಿಜಿಲ್ ಕೊಡು ಅಂತ ಹೇಳಿದ್ರು. ಮಾಡ್ತಾ ಇದ್ದೀನಿ. ನಾರ್ಮಲ್ ಬೇರೆದೆಲ್ಲ ಸೇಮ್ ಇದೆ. ಈರುಳ್ಳಿ ಟೊಮೆಟೊ ಹಾಕಿ ಬೇಯಿಸಿ ರುಬ್ಬಿ ಮಾಡೋದಷ್ಟೇ. ಕಾಳ್ದು ಮಾತ್ರ ನಂಗೆ ಗೊತ್ತಿರಲಿಲ್ಲ. ಆ್ಯಂಡ್ ಈಗ ನಾನು ಮಿಕ್ಸಿಗೆ ಕೊಬ್ಬರಿ, ಹುಣಸೆಹಣ್ಣು ಮತ್ತು ಮನೇಲಿ ಮಾಡಿರುವಂತಹ ಖಾರದ ಪುಡಿ 2 ಸ್ಪೂನ್ಸ್ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕಾಳು ತಗೊಂಡು ಮತ್ತು ಟೊಮ್ಯಾಟೊ, ಈರುಳ್ಳಿ ಬೇಯಿಸೋಕೆ ಹಾಕಿದ್ದೀರಲ್ವ, ಅದು ತಗೊಂಡು ಗ್ರೈಂಡ್ ಮಾಡಿದ್ರೆ ಮಸಾಲೆ ರೆಡಿ ಆಗುತ್ತೆ. ಈಗ 2 ವಿಜಿಲ್ಸ್ ಆಗಿದೆ. ಸ್ವಲ್ಪ ಕೂಲ್ ಆಗಬೇಕು. ಕೂಲ್ ಆದಮೇಲೆ ಗ್ರೈಂಡ್ ಮಾಡಿ ಆಮೇಲೆ ಒಗ್ಗರಣೆ ಮಾಡೋದು. ಮತ್ತು ಇನ್ನೊಂದು ಏನಂದರೆ, ನಾವು ಅಡುಗೆ ಮಾಡಬೇಕಾದ್ರೆ ನಮಗೆ ಫುಲ್ಲು ಕೂಲಾಗಿರ್ತೀರಿ. ಯಾಕೆ ಗೊತ್ತಾ, ನಮ್ಮ ಮನೆ ಸುತ್ತಮುತ್ತ ಫುಲ್ಲು ಗ್ರೀನರಿನೇ ಇದೆ. ತೋರಿಸ್ತೀನಿ ರೀ. ಫುಲ್ಲು ಮರ ಗಿಡ, ಫುಲ್ಲು ಬರೀ ಅದೇ ಇದೆ. ಈ ಸೈಡು ಅದೇ, ಈ ಸೈಡು ಫುಲ್ಲು ಮರ ಅದು ಇದೆ. ಈ ಸೈಡು ಕೂಡ ಫುಲ್ಲು ಮರ ಗಿಡ ಏನೇನೂ ಇದೆ. ಮತ್ತು ನಮ್ಮ ಮನೆ ಮುಂದೆ ಕೂಡ ಫುಲ್ಲು ಮರಗಳನ್ನೇ ಬೆಳೆಸಿದ್ದೀವಿ. ಅದಕ್ಕೆ ನಮಗೆ ತಣ್ಣ ಗಾಳಿ ಬರ್ತಾ ಇರುತ್ತೆ. ಮತ್ತು ಆಗಾಗ ವಿಚಿತ್ರವಾಗಿರೋ ಬರ್ಡ್ಸ್ ಎಲ್ಲ ಬರ್ತಾ ಇರುತ್ತೆ. ಮತ್ತು ಅಳಿಲು ಕೂಡ ಬರುತ್ತೆ. ಕೋಗಿಲೆ ಯಾವಾಗಲೂ ನಮ್ಮ ಮನೆ ಹತ್ರ ಒಂದು ಮರ ಇದೆ. ನಮ್ಮ ಕಾಂಪೌಂಡ್ ಪಕ್ಕದಲ್ಲೇ ಒಂದು ಮರ ಇದೆ. ಅಲ್ಲಿ ಯಾವಾಗಲೂ ಒಂದು ಕುತ್ಕೊಂಡು ಕೂಗ್ತಾ ಇರುತ್ತೆ. ಅದೆಲ್ಲ ಕೇಳೋಕೆ ಖುಷಿ ಆಗುತ್ತೆ. ಬಿಕಾಸ್ ಈ ಸಿಟಿಯಲ್ಲಿ ನಮಗೆ ಆ ಥರ ಎಲ್ಲ ಕೇಳೋದು ತುಂಬ ರೇರು. ನಮಗೆ ಮುಂಚೆಲ್ಲ ಗುಬ್ಬಚ್ಚೆಲ್ಲ ಬರ್ತಾಯಿತ್ತು. ಈಗ ಗುಬ್ಬಚ್ಚಿನೂ ಇಲ್ಲ, ಏನೂ ಇಲ್ಲ. ಕಾಗೆ ಅಂತೂ ಸಿಕ್ಕಾಪಟ್ಟೆ ಇರ್ತಾಯಿತ್ತು. ಬಟ್ ಕಾಗೆಗಳು ಕೂಡ ನಮ್ಗೆ ಇವಾಗ ಕಾಣಿಸೋದೇ ಇಲ್ಲ. ನಮಗೇನಂದರೆ ಅವಾಗವಾಗ ಪಕ್ಷಿಗಳೆಲ್ಲ ಬರ್ತಾ ಇರುತ್ತೆ, ನೋಡ್ತಾ ಇರ್ತೀವಿ. ಮತ್ತು ನವಿಲು, ಸೀರಿಯಸ್ಲಿ ನವಿಲು ಕೂಡ ಬರುತ್ತೆ. ಈ ಕಡೆ ಫುಲ್ಲು ಗ್ರೌಂಡ್ ಇದೆ. ಫುಲ್ಲು ಗಿಡ ಮರ ಎಲ್ಲ ಜಾಸ್ತಿ ಬೆಳೆದ್ಬಿಟ್ಟಿದೆ. ಅದು ಎಲ್ಲಿಂದ ಬಂತಂತ ಗೊತ್ತಿಲ್ಲ. ಒಂದು ಗಂಡು ಒಂದು ಹೆಣ್ಣು, 2 ನವಿಲಿದೆ. ಇಲ್ಲಿ ಕೂಗ್ತಾ ಇರುತ್ತೆ. ಬೆಳಗ್ಗೆ ಅದು ಸಾಕು ಕೂಗ್ತಾ ಇರುತ್ತೆ. ಯಾವಾಗ ಒಂದೊಂದ್ಸರಿ ಕಾಣಿಸ್ಕೊಳ್ಳುತ್ತೆ ಅಷ್ಟೇ. ನಾನು ಒಂದು ಟೈಮ್ ಏನೋ ನೋಡಿದ್ದೀನಿ, ಬಟ್ ಕೂಗ್ತಾ ಇರುತ್ತೆ. ಆಮೇಲೆ ಮಳೆ ಬಂದಾಗ
ಮಳೆ ಬಂದಾಗ ನೈಟ್ ಹೊತ್ತು ಸಂಜೆ ಹೊತ್ತು ಮಳೆ ಬಂದು ನಿಂತ್ಕೊಳ್ಳುತ್ತಲ್ವ, ಆ ಟೈಮಲ್ಲಿ ಮಿಂಚುಳ ಅನಿಸುತ್ತೆ, ಮೋಸ್ಟ್ಲಿ ಮಿಂಚುಳನೋ ಏನೋ ಗೊತ್ತಿಲ್ಲ, ಅದೇನಂತ ಕರೀತಾರೋ, ಬಾಲದಲ್ಲಿ ಬ್ಲಿಂಕ್ ಆಗ್ತಾ ಇರುತ್ತೆ ಲೈಟು, ಆ ಹುಳ ಎಲ್ಲ ಬರ್ತಾ ಇರುತ್ತೆ, ಚೆನ್ನಾಗಿರುತ್ತೆ ನೋಡೋಕ್ಕೆ. ನಾವು ಫಿಲಮ್ಸಲ್ಲೆಲ್ಲ ನೋಡ್ತೀರಿ ಆ ಥರ ಎಲ್ಲ, ಫಿಲಮ್ಸಲ್ಲೆಲ್ಲ ನೋಡ್ತಾ ಇದ್ದೆ ನಾನು. ನಾವು ನಮ್ಮ ಮನೆ ಹತ್ರನೇ ಬರುತ್ತೆ, ಅಂದರೆ ಜಾಸ್ತಿ ಬರಲ್ಲ, ಒಂದು 5ರಿಂದ 6 ಹುಳ ಕಾಣಿಸ್ತಾ ಇರುತ್ತೆ. ಅದು ಲೈಟ್ ಹಿಂಗೆ ಬ್ಲಿಂಕ್ ಆಗ್ತಾ ಇರುತ್ತೆ, ಆ ನೈಟಲ್ಲಿ ನೋಡೋಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಜವಾಗ್ಲೂ ನಮ್ಗೆ ಈ ಸಿಟಿಯಲ್ಲೆಲ್ಲ ಇದೆಲ್ಲ ನೋಡೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಬಟ್ ನಾವು ನೋಡ್ತಾ ಇದ್ದೀರಿ, ಸೊ ವಿ ಆರ್ ಲಕ್ಕಿ. ಆ್ಯಂಡ್ ನೆಕ್ಸ್ಟು ವೆಜಿಲ್ ಕೂಗಿದೆ, ಕೂಲ್ ಆಗಿದ ತಕ್ಷಣ ಈಗ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೇಡಮ್. ಈಗ ಸಾಂಬಾರು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸಾಸಿವೆ ಹಾಕಿದ್ರೆ ಚಿಟಪಟ ಅಂದ್ಬಿಟ್ಟಲ್ವ, ನನಗೆ ಅದು ತುಂಬ ಇಷ್ಟ. ಎಣ್ಣೆ ಕಮ್ಮಿ ಇದೆ ಅನಿಸ್ತು ನನಗೆ. ಮಸಾಲ ರೆಡಿ ಇದೆ. ಈಗ ಹಾಕ್ಬಿಟ್ಟು ಒಂದು ಸ್ವಲ್ಪ ಕುದೀತಾ ಇರ್ತಾಗ ಕಾಳು ಬೇಯಿಸಿ ಇರ್ತೀರಲ್ವ, ಅದು ಹಾಕಿದ್ರೆ ಆಗೋಯ್ತು. ಈಗ ಇದು ಕಾಳಿದೆ ಅಲ್ವಾ, ಬೇಯಿಸಿದ ಕಾಳು, ಇದನ್ನ ಅಷ್ಟೇ ಆಗೋಯ್ತು. ಈಗ ಸ್ವಲ್ಪ ಉಪ್ಪು ಖಾರ ನೋಡಿ, ಕುದಿ ಬಂದ್ಮೇಲೆ ಉಪ್ಪು ಖಾರ ನೋಡಿ, ಉಪ್ಪಿದ್ರೆ ಉಪ್ಪು ಹಾಕೊಳ್ಳೋದು, ಖಾರ ಕಮ್ಮಿ ಇದೆ ಉಪ್ಪು ಕಮ್ಮಿ ಇದ್ರೆ ಉಪ್ಪು ಹಾಕೊಳ್ಳೋದು, ಖಾರ ಕಮ್ಮಿ ಇದ್ರೆ ಖಾರ ಹಾಕ್ಕೊಂಡ್ರೆ ಆಗೋಯ್ತು. ಆ್ಯಂಡ್ ಈಗ ಒಂದು ಸ್ವಲ್ಪ ರೈಸ್ ಮಾಡ್ಕೊಳ್ತೀನಿ ಅಷ್ಟೇ, ನಾನು ಮಾವ ಇಬ್ಬರೇ ಇರೋದ್ರಿಂದ ರೈಸ್ ಮಾಡ್ಕೊಳ್ತೀನಿ ಅಷ್ಟೇ. ಮುಂದೆ ನಾನು ಹೇಳಿದ್ದೆ ಅಲ್ವಾ, ತುಂಬ ಮರ ಗಿಡ ಎಲ್ಲ ಇದೆ ಮನೆ ಹತ್ರ ಅಂತ. ಸೊ ನೋಡಿ, ಇದೆ ಇದು ನಮ್ಮ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡ್ರೆ ಕಾಣಿಸೋ ಅಂಥ ವ್ಯೂ. ಇದು ಇದೇ ಗ್ರೌಂಡಲ್ಲಿ
ನವಿಲ್ ಬರುತ್ತೆ, 2 ನವಿಲಿದೆ. ನಾನು ನೋಡಿದ್ದು ಅಲ್ಲೊಂದು ಅಂಕಲ್ ಹೋಗ್ತಿದಾರಲ್ವಾ, ಅಲ್ಲಿ ನೋಡಿದ್ದು ನಾನು ನವಿಲ್ 2. ಬೆಳಗ್ಗೆ ಹೊತ್ತು ಅದು ಕೂಗ್ತಾ ಇರುತ್ತೆ, ಬಟ್ ಎಲ್ಲಿಂದ ಅಂತ ಗೊತ್ತಿಲ್ಲ, ಇಲ್ಲಿಂದಾನೆ, ಬಟ್ ನಮಗೆ ಕೇಳಿಸುತ್ತೆ. ಇಲ್ಲೆಲ್ಲೋ ಇರುತ್ತೆ ಅನ್ಸುತ್ತೆ ನನ್ನ ಪ್ರಕಾರ, ಕೂಗ್ತಾ ಇರುತ್ತೆ, ನಮಗೆ ಕೇಳಿಸುತ್ತೆ, ಆವಾಗ ಕೂಗ್ತಾ ಇರುತ್ತೆ. ಅದರಲ್ಲೂ ಬೆಳಗ್ಗೆ ಹೊತ್ತು ಜಾಸ್ತಿ ಕೂಗುತ್ತೆ. ಆ್ಯಂಡ್ ಮುಂಗ್ಸಿ ಕೂಡ ಇದೆ, ಸೀರಿಯಸ್ಲಿ ನಾನು 2 ಮುಂಗ್ಸಿ ನೋಡಿದ್ರಿ ನಾವು. ಹಾವು ಇದೆ, ಮುಂಗ್ಸಿ ಇದೆ, ಎಲ್ಲ ಥರನೂ ಇದೆ ನಮ್ಮ ಮನೆ ಹತ್ರ. ಒಂಥರ ಮಿನಿ ಫಾರೆಸ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಇದು ನಮ್ಮ ಚಿಕ್ಕ ಗಾರ್ಡನ್ನು, ನಮ್ಮ ಮನೆಯ ಗಾರ್ಡನ್ ಇದು. ಪ್ಲ್ಯಾಂಟ್ಸು, ಟ್ರೀಸ್ ಎಲ್ಲ ವೆರೈಟಿ, ಮಾವಿನದಿದೆ, ಮಾವಿನಕಾಯಿ ಮರ, ತೆಂಗಿನ ಮರ, ಚೇಪೆಕಾಯಿ ಮರ, ಇದೇನು ನುಗ್ಗೆ ಸೊಪ್ಪು ಎಲ್ಲ ಇದೆ. ಮತ್ತು ಪ್ಲ್ಯಾಂಟ್ಸ್ ಇದೆ, ಫ್ಲವರ್ಸ್ದೆಲ್ಲ ಪ್ಲ್ಯಾಂಟ್ಸ್ ಕೆಳಗಡೆ ಚಿಕ್ಕ ಚಿಕ್ಕದಾಗಿದೆ. ಚಂದುಗೆ ಪ್ಲ್ಯಾಂಟ್ಸು, ಟ್ರೀಸ್ ಎಲ್ಲ ತುಂಬ ಇಷ್ಟ ಅವ್ರಿಗೆ. ಅದಕ್ಕೋಸ್ಕರ ಅವ್ರು ಜಾಸ್ತಿ ಮರ ಗಿಡ ಎಲ್ಲ ಬೆಳೆಸ್ತಾ ಇರ್ತಾರೆ, ಅದು ಇದು ತಂದು ಹಾಕ್ತಾ ಇರ್ತಾರೆ. ಮತ್ತು ನಮ್ಮ ಕಾಂಪೌಂಡ್ ಒಳಗಡೆ, ಗೇಟ್ ಒಳಗಡೆ ಕೂಡ ಚಿಕ್ಕ ಚಿಕ್ಕದು ಪ್ಲ್ಯಾಂಟ್ಸ್ ಹಾಕಿದ್ದಾರೆ. ಅವ್ರಿಗೊಂಥರ ತುಂಬ ಇಷ್ಟ. ಬುಜ್ಜಿ, ಒಂಥರ ಹುಳ ಬರುತ್ತಲ್ಲ ಲೈಟ್ಸು, ಅದು ಮಿಂಚುಳನ, ಅದು ಮಿಂಚುಳ, ಅದು ಬರ್ತಾ ಇರುತ್ತೆ. ಈ ಥರ ಗಿಡ ಇರುತ್ತಲ್ವಾ, ಅಲ್ಲಿ ಮಧ್ಯದಲ್ಲಿ ಇರುತ್ತೆ, ಒಂಥರ ಮಿಣ್ಕ ಅಂತ ಹೊಳಿತಾ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಅದರಲ್ಲೂ ನೈಟ್ ಹೊತ್ತು ಇಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ನೋಡೋಕ್ಕೆ ಸಕ್ಕತ್ತಾಗಿರುತ್ತೆ. ಸೊ ಇವತ್ತಿನ ಭೀಮನ ಅಮಾವಾಸ್ಯೆ ಪೂಜೆ ಮುಗೀತು, ಬಟ್ ಸ್ವಲ್ಪ ಲೇಟ್ ಆಯಿತು. ಓಕೆ, ಇದು ಇವತ್ತಿನ ನನ್ನ ವಿಡಿಯೋ ಆಗಿತ್ತು. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಬಾಯ್.